ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ದೇಶದ ಕತೆ. ನಾನ್ ಶರತ್. ಹೀಲಿಂಗ್ ಮೆಥಡ್ಸ್. ಪ್ರಪಂಚದಲ್ಲಿ ಎಷ್ಟೋ ರೀತಿಯ ಹೀಲಿಂಗ್ ಮೆಥಡ್ಸ್ಗಳಿವೆ. ಟಚ್ ಮುಖಾಂತರ, ಪಿಂಚ್ ಮುಖಾಂತರ, ಕೆಲವು ಟೈಮ್ ಟಚ್ ಮಾಡ್ದಿರಾನೇ ಹೀಲ್ ಮಾಡ್ಬೋದು. ಉದಾಹರಣೆಗೆ ರೇಕಿ, ಆಕ್ಯುಪಂಕ್ಚರ್. ನಾವು ಹಾಸ್ಪಿಟಲ್ಗೆ ಹೋಗಿ MRI ಸ್ಕ್ಯಾನಿಂಗ್ ಮಾಡಿಸಿದ್ರೆ ನಮ್ಮ ಬಾಡಿಲಿ ಏನೇನು ಕಾಯಿಲೆ ಇದೆ ಅಂತ ಕಂಡುಹಿಡಿಬೋದು. ಆದರೆ ತಮಿಳ್ನಾಡಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ಕಣ್ಣಲ್ಲಿರೋ ದಿವ್ಯ ದೃಷ್ಟಿ ಮುಖಾಂತರ ನಮ್ಮ ಬಾಡಿಲಿ ಏನೇನು ಕಾಯಿಲೆಗಳಿದೆ, ಎಂಥ ಕಾಯಿಲೆ ಆದ್ರೂ ವಾಸಿ ಮಾಡೋ ಶಕ್ತಿ ಇದೆ. ಆ ವ್ಯಕ್ತಿ ಯಾರು, ಆ ದಿವ್ಯ ದೃಷ್ಟಿ ಅವ್ನಿಗೆ ಹೇಗೆ ಸಿಕ್ತು, ಅದೇ ಇವತ್ತಿನ ನಮ್ಮ ದೇಶದ ಕಥೆಯಲ್ಲಿ. ಇಷ್ಟು ಬ್ರಹ್ಮಾಂಡವಾಗಿ ಹರಿತಿರೋ ನದಿ ಯಾವ್ದು ಗೊತ್ತಾ? ನಮ್ಮ ಕರ್ನಾಟಕದ ಕಾವೇರಿ ತಾಯಿ. ಈ ಜಾಗದಲ್ಲಿ ಇದನ್ನ ಕೊಳ್ಳಿಡಮ್ ಅಂತ ಕರೀತಾರೆ. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಆಚಾಳ್ಪುರಂ. ಅಲ್ಲಿಗೆ ನನ್ನ ಪಯಣ. ತನ್ನ ಕಣ್ದೃಷ್ಟಿಯಿಂದಲೇ ಜನರ ರೋಗವನ್ನ ಗುಣಪಡಿಸುವಂತಹ ನಿಗೂಢ ವಿದ್ಯೆಯನ್ನ ಹೊಂದಿರುವ ಸ್ವಾಮಿ ಇರೋದು ಕಡಲೂರು ಜಿಲ್ಲೆಯ ಪುಟ್ಟ ಹಳ್ಳಿ ಅಚಲಾಪುರಂನಲ್ಲಿ. ನಾವು ಈ ನಿಗೂಢ ವಿದ್ಯೆಯನ್ನ ತಿಳಿದಿರುವ ಸ್ವಾಮಿ ಇರುವ ಅಚಲಾಪುರಂಗೆ ಬಂದಿದ್ದೇವೆ. ಇಲ್ಲಿ ಮೊದಲು ನಮಗೆ ಕಂಡಿತು ಒಂದು ದೇವಿಯ ಚಿಕ್ಕ ಗುಡಿ. ಗುಡಿಯನ್ನು ದಾಟಿ ಮುಂದೆ ಬಂದ ನಂತರ ಕೆಲವು ಜನರು ಅಲ್ಲಿ ಕುಳಿತಿದ್ರು. ಇಲ್ಲಿ ಸುಮಾರು ಜನ ಗುರು ವೈದ್ಯರಿಗಾಗಿ ವೆಯ್ಟ್ ಮಾಡ್ತಾರೆ. ಅವ್ರ ಜೊತೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಬರೋ ಟೈಮ್ ಆಯಿತು, ಕಾದ್ ನೋಡೋಣ. ಒಡಂಬಡಿ ದೇಹದಲ್ಲಿ ಎಂತಹ ಕಾಯಿಲೆ ಇದ್ರೂ ಬರೀ ಅವರ ದಿವ್ಯ ದೃಷ್ಟಿಯಿಂದಲೇ ವಾಸಿ ಮಾಡೋ ಶಕ್ತಿ ಅವರಿಗೆ. ವರ್ಷಾನ್ಗಟ್ಲೆಯಿಂದ ಕಾಡ್ತಿದ್ದ ನನ್ನ ಬೆನ್ನು ನೋವನ್ನ ಒಮ್ಮೆಲೆ ವಾಸಿ ಮಾಡಿದ್ರು. ಈಗ ನನ್ನ ಸಂಬಂಧಿಕರೊಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ. ಕಾಲು ರೊಂಬ ನಾಳ ಎರಿஞ்சிட்டே ನನ್ನ ಪಾದ ತುಂಬಾ ಉರಿತಿತ್ತು. ಅವ್ರ ಕಣ್ಣಲ್ಲಿ ನೋಡಿದಷ್ಟೇ ನನ್ನ ಕಾಲಿನ ತೊಂದರೆ ವಾಸಿ ಆಯ್ತು. ಇದೊಂದು ವೈಚಿತ್ರ್ಯವೇ ಸರಿ. ಒಬ್ಬ ಮನುಷ್ಯ ಅದು ಹೇಗೆ ತನ್ನ ದೃಷ್ಟಿ ಮಾತ್ರದಿಂದಲೇ ಮನುಷ್ಯರ ರೋಗ ಮತ್ತು ನೋವುಗಳನ್ನ ಕಡಿಮೆಗೊಳಿಸಲು ಸಾಧ್ಯ? ಇದು ನಿಜವಾಗ್ಲೂ ಸತ್ಯನಾ? ಇದಕ್ಕೆಲ್ಲ ಉತ್ತರ ಕೊಡಲು ಕೇವಲ ಆ ಪವಾಡ ಮಾಡೋ ಸ್ವಾಮಿಯಿಂದ ಮಾತ್ರ ಸಾಧ್ಯ. ಅವರಿಗಾಗೆ ನಾವೆಲ್ಲ ಕಾಯ್ತಾಗಿದ್ವಿ. ಸ್ವಾಮಿಯ ಬಗ್ಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಏಳುತ್ತಿರುವಾಗಲೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದರು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿದ್ರು. ನೀಳಕಾಯ ಜಟೆ ಧರಿಸಿದ್ದ ಈ ವ್ಯಕ್ತಿಯ ಮುಖ ತೇಜಸ್ಸಿನಿಂದ ಕೂಡಿತ್ತು. ಸನ್ಯಾಸಿ ದೃಢ ಹೆಜ್ಜೆ ಇಡುತ್ತಾ ನಮ್ಮೆಡೆಗೆ ಬಂದರು. ಅವರನ್ನ ನೋಡ್ತಾ ಇದ್ದ ಹಾಗೆ ನಾವು ಎದ್ದು ನಿಂತ್ವಿ. ನಮ್ಮಲ್ಲಿರುವ ಏನೋ ಶಕ್ತಿ ಅವರನ್ನ ಗೌರವಿಸುವ ಹಾಗೆ ಮಾಡಿತ್ತು. ಹೌದು, ಇವರೇ ಅಯ್ಯ ಸ್ವಾಮಿ. ಅವರನ್ನ ನೋಡಿದ ನಾವು ಅವರೊಂದಿಗೆ ಮಾತನಾಡಿದ್ವಿ. ಸ್ವಾಮಿ, ಉಂಗಳು ಪಕ್ಕದ ಒಂದೇ. ನಿಮ್ಮ ನೋಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ. ரொம்ப சந்தோஷம் எனக்கு. நீங்கள்லாம் வந்ததில் ரொம்ப பெருமையாக இருக்குது. ಮನೇಲೆ ನೀವು ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಕಣ್ಣಾರೆ ನೋಡ್ಬಿಟ್ಟು ನನಗೂ ಇರುವಂಥ ಪ್ರಾಬ್ಲಮ್ಸ್ನ ತಿಳ್ಸೋಣ ಅಂತ ಬಂದಿದ್ದೀನಿ ಸ್ವಾಮಿ. ಖಂಡಿತ ಬನ್ನಿ. ಯಾವುದೇ ತೊಂದರೆ ಇದ್ರೂ ಆ ದೇವರ ಹೆಸರಲ್ಲಿ ವಾಸಿ ಮಾಡೋಣ. அதே பண்ணிக்கலாம். ಈಗ ಅಯ್ಯ ಸನ್ಯಾಸಿಯ ಚಮತ್ಕಾರವನ್ನ ನಾವು ಪ್ರತ್ಯಕ್ಷವಾಗಿ ನೋಡೋಣ. ಚಿಕಿತ್ಸೆ ಪಡೆಯಲು ಬಂದಿದ್ದ ಜನರು ಅಯ್ಯ ಸ್ವಾಮಿಗಳ ಎದುರು ಕುಳಿತಿದ್ರು. ಜನರಿಗೆ ಚಿಕಿತ್ಸೆ ಕೊಡುವ ಮೊದಲು ಸ್ವಾಮಿ ಕೆಲವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಈ ಸಿದ್ಧತೆ ತುಂಬಾ ಹೆದರಿಕೆ ಹುಟ್ಟಿಸುತ್ತೆ. ಸ್ವಾಮಿ ತನ್ನಲ್ಲಿ ಯಾವುದೋ ಶಕ್ತಿಯನ್ನ ಆಹ್ವಾನಿಸುತ್ತಿದ್ದಾರೆ ಅಂತ ನಮಗೆ ಅನಿಸ್ತಿತ್ತು. ಅದು ನಮ್ಮ ಬುದ್ಧಿಮತ್ತೆಯನ್ನ ಮೀರಿದ್ದಾಗಿತ್ತು. ಅವರು ಏನು ಮಾಡ್ತಿದ್ದಾರೆ ಅನ್ನೋದು ನಿಖರವಾಗಿ ತಿಳಿಯಲಿಲ್ಲ. ಇಲ್ಲಿ ಏನಾಗ್ತಿದೆ ಅನ್ನೋದರ ಬಗ್ಗೆ ಅಯ್ಯ ಸ್ವಾಮಿಯೇ ನಮಗೆ ಎಲ್ಲವನ್ನ ಹೇಳಬೇಕು. ಈಗ
ಸ್ವಾಮಿ ಜನರಿಗೆ ಚಿಕಿತ್ಸೆ ಮಾಡೋಕೆ ಸಿದ್ಧರಾಗಿದ್ದಾರೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ? ಏನಕ್ಕೋಸ್ಕರ ಇಲ್ಲಿ ಬಂದಿಲ್ಲ? ನನಗೆ ಒಂದು ಕೈ ಹಾಗೂ ಒಂದು ಕಾಲಿನಲ್ಲಿ ಕೊಂಚವೂ ಸ್ವಾಧೀನವಿಲ್ಲ. ಯಾವ್ದು ಕೈ? ನನ್ನ ಎಡಗಾಲು ಹಾಗೂ ಎಡಗೈ. ಇಂದ ಕೈ ಇಂದ ಕಾಲು. ಕೈ ಎತ್ತಿ. ನನ್ನ ಬಲಗೈ ಸಹಾಯದಿಂದ ಮಾತ್ರ ನನ್ನ ಎಡಗೈಯನ್ನು ಎತ್ತಲು ಸಾಧ್ಯ. ಕೈ ಬಿಡು. ಹಿಂಗೆ ಬಿಡುಂಗ. ಆರ್ದಿಲ್ಲ ಅಂದ್ರೆ ನೀವೇ ಕೈ ಎತ್ತಕ್ಕಾಗಲ್ಲ. ಸ್ವಾಮಿಯ ಬಳಿ ಚಿಕಿತ್ಸೆ ಪಡೆಯೋಕೆ ಬಂದ ರೋಗಿಗಳನ್ನ ನೋಡ್ಕೊಳ್ತಿರೋ ಒಬ್ಬರನ್ನ ನಾವು மாத்தனாடிச்சிದ್ವಿ. வைத்தியம் பண்ணி ஒன்றும் சரியான மாதிரி தெரியல. ஆனால் ட்ரீட்மெண்ட் நாங்கள் முறையான ட்ரீட்மெண்ட் இங்கேயும் டாக்டர் வச்சு வீட்டிலேயே கொடுத்துட்டு தான் இருந்தோம். சித்தா டாக்டர் முறையாக சரியாகலை. ಅವರ ಪ್ರಕಾರ ನಗರದಲ್ಲಿರುವ ಎಲ್ಲ ಆಸ್ಪತ್ರೆಗಳನ್ನು ಸುತ್ತಿದ್ರೂ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ದುಬೈನ ವೈದ್ಯರು ಕೂಡ ರೋಗ ಗುಣಪಡಿಸಲಾಗದೆ ಕೈ ಚೆಲ್ಲಿದ್ರು. ಇದು ಪಕ್ಕವಾದಂತೆ ದುಬೈನಲ್ಲಿರೋ ಮುಬಾರಕ್ ಅನ್ನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದೆ. ಆದರೆ ಏನು ಉಪಯೋಗ ಆಗಲಿಲ್ಲ. ನೀವು ನೋಡ್ತಾ ಇರೋ ಹಾಗೆ ಈ ವ್ಯಕ್ತಿ ನಡೆಯೋಕೆ ಅಸಮರ್ಥರಾಗಿದ್ದಾರೆ. ಹಾಗೊಮ್ಮೆ ನಡಿಬೇಕು ಅಂದ್ರೆ ಅವರಿಗೆ ಸ್ಟಿಕ್ ಮತ್ತು ಒಬ್ಬ ಜೊತೆಗಾರನ ಸಹಾಯ ಬೇಕೇ ಬೇಕು. ಈಗ ಅಯ್ಯ ಸ್ವಾಮಿ ಈ ವ್ಯಕ್ತಿಯನ್ನ ನೋಡಲಿದ್ದಾರೆ. ಸ್ವಾಮಿಯನ್ನ ಭೇಟಿ ಮಾಡಿದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. 3.5 ವರ್ಷದಿಂದ ಇವ್ರ ಲೆಫ್ಟ್ ಹ್ಯಾಂಡ್ ವರ್ಕ್ ಆಗ್ತಿಲ್ಲ. ಲೆಫ್ಟ್ ಕಾಲ್ನ ಎತ್ತಿದ್ರು ಅದು ಶೇಕ್ ಆಗ್ತಿದೆ. ಈ ಪ್ರಾಬ್ಲಮ್ನ ಗುರೂಜಿ ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ನೋಡೋಣ. என்ன பண்ணது உங்களுக்கு? ஏங்க உங்கள் பேர் என்னங்க? என் பேர் சஞ்சோனுங்க. என்ன ஊருங்க? விருத்தாச்சலம். விருத்தாச்சலம். ಸ್ವಾಮಿ ತಮ್ಮ ದಿವ್ಯ ದೃಷ್ಟಿಯಿಂದ ವ್ಯಕ್ತಿಗೆ ಇರುವ ತೊಂದರೆಯನ್ನ ಗಮನಿಸ್ತಾ ಇದ್ರು. இந்த கை நல்லா இருக்கா பெருசு? இது நான் கொஞ்சம் ಆ ವ್ಯಕ್ತಿಯ ಸಮಸ್ಯೆಯನ್ನ ತಿಳಿದ ಅಯ್ಯ ಸ್ವಾಮಿ ಕತ್ತು ಬಗ್ಗಿಸಿ ತಮ್ಮ ದೃಷ್ಟಿಯನ್ನ ವ್ಯಕ್ತಿಯ ಸ್ವಾಧೀನವಿಲ್ಲದ ಕೈಗಳ ಕಡೆ ಹರಿಸಿದ್ರು. ರೋಗಿಯ இப்போ தானாக தூக்குங்க அந்த கையை. வித்தவுட் அந்த கை இல்லாமல் தானாக ட்ரை பண்ணு. தூக்கு. யா தூக்கு. இன்னும் கொஞ்சம் தூக்கு. போதும். ಇಂತಹ ಅದ್ಭುತ ಪವಾಡ. ಸ್ವಾಮಿಯಿಂದ ದಿವ್ಯ ದೃಷ್ಟಿ ಚಿಕಿತ್ಸೆ ಪಡೆದ ವ್ಯಕ್ತಿ ಈಗ ತನ್ನ ಕೈಯನ್ನ ಎತ್ತಲು ಸಮರ್ಥನಾಗಿದ್ದ. ಈಗ ನಾವು ಚಿಕಿತ್ಸೆಗಿಂತ ಮೊದಲು ಹಾಗೂ ಚಿಕಿತ್ಸೆಯ ನಂತರದ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ನೋಡೋಣ. ಸ್ವಾಮಿಯಿಂದ ಚಿಕಿತ್ಸೆ ಪಡೆಯುವ ಮೊದಲು ಈ ವ್ಯಕ್ತಿಯ ಕೈ ಸ್ವಲ್ಪವೂ ಸ್ವಾಧೀನದಲ್ಲಿರಲಿಲ್ಲ. ಅವರಿಗೆ ತನ್ನ ಕೈಯನ್ನ 1 ಇಂಚಿನಷ್ಟು ಕೂಡ ಅಲುಗಾಡಿಸೋಕೆ ಸಾಧ್ಯ ಇರಲಿಲ್ಲ. ಈಗ ಸ್ವಾಮಿಯ ದಿವ್ಯ ದೃಷ್ಟಿಯಿಂದ ಈ ವ್ಯಕ್ತಿ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ. ಆ ಸ್ವಾಮಿ ಕೇವಲ ಒಂದೇ ಬಾರಿಗೆ ರೋಗಿ ಇಷ್ಟು ಚೇತರಿಸಿಕೊಳ್ಳುವಂತೆ ಮಾಡಿದ್ದಾರೆ ಅಂದ್ರೆ ಇನ್ನು 5-6 ಬಾರಿ ಭೇಟಿಯಾದರೆ ಏನಾಗಬಹುದು ನೀವೇ ಊಹಿಸಿ. ಹೌದು, ಖಂಡಿತ ಈ ರೋಗಿಯ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ರೋಗಿಯ ಕೈಗೆ ಚಿಕಿತ್ಸೆ ಮಾಡಿದ ನಂತರ ಈಗ ಸ್ವಾಮಿ ಆ ವ್ಯಕ್ತಿಯ ಕಾಲಿನ ಚಿಕಿತ್ಸೆ ಮಾಡೋಕೆ ಪ್ರಾರಂಭಿಸಿದ್ರು. ಕೈಗಳಿಗೆ ಮಾಡಿದ ಚಿಕಿತ್ಸೆಯನ್ನೇ ಸ್ವಾಮಿ ಆ ವ್ಯಕ್ತಿಯ ಕಾಲಿಗೂ ಸಹ ಮಾಡಿದ್ರು.
ಮೊದಲು ಕಾಲುಗಳಿಗೆ ಎಣ್ಣೆ ಸವರಿದ ಅಯ್ಯ ಸ್ವಾಮಿ ರೋಗಿಯ ಕಾಲಿನ ಮೇಲೆ ತಮ್ಮ ದಿವ್ಯ ದೃಷ್ಟಿಯ ಪ್ರಯೋಗ ಮಾಡಿದ್ರು. ಪ್ರತಿ ಬಾರಿ ಸ್ವಾಮಿ ದಿವ್ಯ ದೃಷ್ಟಿಯನ್ನ ರೋಗಿಯ ಕಾಲಿನ ಮೇಲೆ ಹರಿಸಿದಾಗ ಅವರ ಕಾಲಿಗೆ ಕೊಂಚ ಕೊಂಚವೇ ಜೀವ ಬಂದಂತಾಗುತ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ದೊಡ್ಡ ಪವಾಡವೇ ನಡೆಯಿತು. ಕೆಲವೇ ಕ್ಷಣಗಳ ಹಿಂದೆ ನಡೆಯಲು ಅಶಕ್ತನಾಗಿದ್ದ ಆ ವ್ಯಕ್ತಿ ಈಗ ಅಯ್ಯ ಸ್ವಾಮಿಯ ದಿವ್ಯ ದೃಷ್ಟಿಯಿಂದ ನಡೆಯೋಕೆ ಆರಂಭಿಸಿದ್ರು. ಇಷ್ಟಕ್ಕೆಲ್ಲ ಕಾರಣ ಅಯ್ಯ ಸ್ವಾಮಿಯವರ ದಿವ್ಯ ದೃಷ್ಟಿ. ಆದರೆ ಅಯ್ಯ ಸ್ವಾಮಿಯ ದಿವ್ಯ ದೃಷ್ಟಿಯ ಪವಾಡದ ರಹಸ್ಯವೇನು? ಈ ಅದ್ಭುತ ಸಿದ್ಧಿಯನ್ನ ಸ್ವಾಮಿ ಹೇಗೆ ಗಳಿಸಿದ್ರು? ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಅಯ್ಯ ಸ್ವಾಮಿ ಕಣ್ಣಿನ ದೃಷ್ಟಿ ಮಾತ್ರದಿಂದಲೇ ಜನರ ರೋಗಗಳನ್ನ ವಾಸಿ ಮಾಡಬಲ್ಲ ಒಬ್ಬ ವಿಶಿಷ್ಟ ಮುನಿ. ಈಗ ತಾನೇ ಕೈಕಾಲು ಸ್ವಾಧೀನವಿಲ್ಲದಿರೋದ್ರಿಂದ ತನ್ನ ಬಳಿ ಬಂದ ವ್ಯಕ್ತಿಯ ಸಮಸ್ಯೆಯನ್ನ ತನ್ನ ದೃಷ್ಟಿ ಮಾತ್ರದಿಂದಲೇ ನಿವಾರಿಸಿದ್ರು. ಸುಮಾರು ತಿಂಗಳಿಂದ ಇವರು ಅರೆಜೀವ ಆಗಿದ್ದಾರೆ. ಇವರು ಮಾತನಾಡಬಹುದಷ್ಟೇ, ಇನ್ ಯಾವ ಕ್ರಿಯೆಯನ್ನು ಇವ್ರು ಮಾಡಕ್ಕಾಗಲ್ಲ. ಎಲ್ಲಾದ್ರೂ ಹೋಗ್ಬೇಕಾದ್ರೂ ನಾವ್ ಇವ್ರನ್ನ ಎತ್ಕೊಂಡು ಓಡಾಡಬೇಕು. ನಮ್ಮ ಸ್ನೇಹಿತರ ಕಡೆಯಿಂದ ಈ ಸ್ವಾಮಿಗಳ ಪವಾಡದ ಬಗ್ಗೆ ತಿಳಿದಿದ್ವಿ, ಅದಕ್ಕೆ ಕರ್ಕೊಂಡು ಬಂದಿದೀವಿ. ಈಗ ಬಂದಂತಹ ವ್ಯಕ್ತಿ ಸಂಪೂರ್ಣವಾಗಿ ನಿಶ್ಶಕ್ತ. ದೇಹದಲ್ಲಿ 1 ಔನ್ಸ್ನಷ್ಟು ತಾಕತ್ತಿಲ್ಲದೆ 1 ಇಂಚಷ್ಟು ಹೆಜ್ಜೆ ಇಡಲು ಆಗದೆ ಇವರನ್ನ ಒಂದು ಚೇರ್ ಮೇಲೆ ಹೊತ್ತು ತರಲಾಯಿತು. ಒಂದು ಮಣ್ಣಿನ ಮೂಟೆಯಂತಿದ್ದು ತೃಣದಷ್ಟು ತ್ರಾಣವಿಲ್ಲದಂತಿರುವ ಇವರನ್ನ ಸರಿ ಮಾಡಬಲ್ಲರೇ ಅಯ್ಯ ಸ್ವಾಮಿ? ತಮ್ಮ ಪರಿಪಾಠದಂತೆ ಅಯ್ಯ ಸ್ವಾಮಿ ನಿಶ್ಶಕ್ತರಾಗಿರುವ ವ್ಯಕ್ತಿಯ ಶರೀರದ ಮೇಲೆ ತಮ್ಮ ದಿವ್ಯ ದೃಷ್ಟಿ ಹಾಯಿಸುತ್ತಾ ಬಂದು ಆತನ ದೇಹದಲ್ಲಿರುವ ತೊಂದರೆಗಳನ್ನ ಪರಿಶೀಲಿಸಿದ್ರು. இப்போ பிளட் சர்க்குலேஷனே இல்லை இவருக்கு இந்த ஹேண்டு. இப்போ பிளட் சர்க்குலேஷன் வர வைக்கணும். ಅಯ್ಯ ಸ್ವಾಮಿ ಅವರ ಪ್ರಕಾರ ಆ ವ್ಯಕ್ತಿಯ ಶರೀರದಲ್ಲಿ ಸಮರ್ಪಕ ರೀತಿಯಲ್ಲಿ ರಕ್ತ ಚಲನೆಯೇ ಆಗ್ತಿರ್ಲಿಲ್ಲ. ಆದರೆ ಅಯ್ಯ ಸ್ವಾಮಿ ಅವರ ದಿವ್ಯ ದೃಷ್ಟಿ ಆತನ ಮೇಲೆ ಬಿದ್ದ ಸ್ವಲ್ಪ ಹೊತ್ತಿನಲ್ಲೇ ಆತನ ಕೈಯಲ್ಲಿ ಜೀವಶಕ್ತಿಯ ಸಂಚಾರ ಉಂಟಾಯಿತು. அந்த கையை இந்த கையும் கோரு, அப்படியே தலைக்கும் பின்னால் கொண்டு போ, நல்லா கொண்டு போ, கீழே இறக்கு. ವೆರಿ ಗುಡ್. ಏನಾಶ್ಚರ್ಯ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಸ್ವಾಧೀನವಿಲ್ಲದೆ ಜೋತು ಬಿದ್ದಿದ್ದ ಕೈಗಳು ಅಯ್ಯ ಸ್ವಾಮಿಗಳ ದಿವ್ಯ ದೃಷ್ಟಿಯ ಚಮತ್ಕಾರದಿಂದ ಜೀವಶಕ್ತಿ ಪಡೆದು ಗೊತ್ತಾರಲ್ಲ ಹ್ಯಾಂಡ್ ವಿತೌಟ್ ಆಕ್ಷನ್ ಲೆಫ್ಟ್ ಹ್ಯಾಂಡ್ ದಟ್ ಹ್ಯಾಂಡ್ ಇಸ್ ವರ್ಕಿಂಗ್ ಅದು ನಿಜವಾಗ್ಲೂ ಸಾಧ್ಯನಾ? ಅಯ್ಯ ಸ್ವಾಮಿಯ ಚಮತ್ಕಾರಗಳನ್ನ ಕಣ್ಣಾರೆ ಕಂಡಿರುವ ನಮಗೂ ಕೂಡ ಮನಸ್ಸಿನ ಮೂಲೆಯೊಂದರಲ್ಲಿ ಆ ಚಮತ್ಕಾರದ ಸಾಧ್ಯತೆ ಅಸಾಧ್ಯತೆಗಳ ಬಗ್ಗೆ ತುಸು ಅನುಮಾನ ಪ್ರಾರಂಭವಾಯಿತು. ನಿಮಗೂ ಕೂಡ ಇದೇ ರೀತಿ ಅನ್ಸಿರಬಹುದು. ಎನಿವೇಸ್, ಲೆಟ್ಸ್ ವೇಟ್ ಅಂಡ್ ವಾಚ್.
வலிக்குதா? போதுமா? முன்னாடி பிளட் இல்லை, இந்த காலில் உணர்வு இல்லை, கிள்ளுனா இப்போ வலிக்குதா? ಸಂಪೂರ್ಣವಾಗಿ ಸ್ವಾಧೀನವೇ ಇಲ್ಲದಂತಹ ಆ ವ್ಯಕ್ತಿಯ ಕಾಲುಗಳು ಅಯ್ಯ ಸ್ವಾಮಿಗಳ ದಿವ್ಯ ದೃಷ್ಟಿಯು ಸ್ವಾಧೀನ ತಂದಿತ್ತು. ಅದಕ್ಕೆ ಪುರಾವೆಯಾಗಿ ಅಯ್ಯ ಸ್ವಾಮಿಗಳು ಆತನ ಕಾಲನ್ನ ಸ್ವಲ್ಪ ಚಿವುಟಿದ ಮಾತ್ರಕ್ಕೆ ಆತನ ಕಾಲಿನಲ್ಲಿ ವಿದ್ಯುತ್ ಸಂಚರಿಸಿದ ಅನುಭವ. நடக்க முடியுமா? இப்போ நடப்பு போகிறாரு இன் ஃப்ரண்ட் ஆஃப் அஸ். வாட் பண்ணணும்? அப்போ நீயா நிமிந்து உட்கார். எழுத்து எழுந்துரு. ಎಷ್ಟು ಸಾಕಾಗಿತ್ತು. ಅಯ್ಯ ಸ್ವಾಮಿಗಳ ದಿವ್ಯ ದೃಷ್ಟಿಯ ಶಕ್ತಿ ನಮಗೆ ಪರಿಚಯವಾಯಿತು. அடுத்த கட்டம் ಕಾರ್ಡಿಯಲ್ ಡಿಸಾರ್ಡರ್. ಮನುಷ್ಯನಿಗೆ ನಡೆಯಲು ಕಾಲುಗಳಲ್ಲಿ ಮಾತ್ರ ಶಕ್ತಿ ಇದ್ದರೆ ಸಾಲದು, ಆತನ ಬೆನ್ನೆಲುಬಲ್ಲೂ ಸಹ ಶಕ್ತಿ ಇರಬೇಕು. ಈಗ ಅಯ್ಯ ಸ್ವಾಮಿಗಳು ಆತನ ಬೆನ್ನೆಲುಬಿಗೆ ತಮ್ಮ ದಿವ್ಯ ದೃಷ್ಟಿಯ ತರಂಗಗಳನ್ನ ಹಾಯಿಸತೊಡಗಿದ್ರು. இப்போ எழுந்துச்சு நீங்கள் வாக் பண்ணுங்க. ಈಗ ಫಲಿತಾಂಶದ ಸಮಯ. ಪವಾಡ ಕಂಡ ನಮಗೆ ದಂಗು ಬಡಿದ ಅನುಭವ. ವಿ ವರ್ ಸ್ಪೀಚ್ಲೆಸ್. ದಿವಸದಿಂದ ನಡೆಯೋಕ್ಕಾಗದೇ ಇರೋ ಮನುಷ್ಯ ಇವತ್ತು ಆರಾಮಾಗಿ ಅವ್ರಿಗೆ ನಡೀತಿದ್ದಾರೆ. ಯಾರ ಸಪೋರ್ಟು ಇಲ್ಲ. ಸಂಪೂರ್ಣವಾಗಿ ಶಕ್ತಿಯೇ ಇಲ್ಲದೆ ನಿತ್ರಾಣನಾಗಿದ್ದ ವ್ಯಕ್ತಿಯಲ್ಲಿ ಜೀವಶಕ್ತಿ ತುಂಬಿದ ಅಯ್ಯ ಸ್ವಾಮಿ ಆ ವ್ಯಕ್ತಿ ಎದ್ದು ಚಲಿಸುವಂತೆ ಮಾಡಿದ್ರು. ಈ ಪವಾಡದ ಹಿಂದಿನ ಜ್ಞಾನವನ್ನ ಯಾವ ವಿಜ್ಞಾನವೂ ಸಹ ಭೇದಿಸಲು ಸಾಧ್ಯವಿಲ್ಲ. ಇಲ್ಲಿಗೆ ಬಂದ ಜನರಿಗೆ ಇವರ ಸಮಸ್ಯೆಗಳಿಗೆ ಪರಿಹಾರ ಮಾತ್ರ ಬೇಕಿತ್ತು. ಈ ಪರಿಹಾರದ ನಿಗೂಢತೆಯ ಹಿಂದಿನ ಕಾರಣಗಳಲ್ಲ. ಆದರೆ ನಾವಿಲ್ಲಿಗೆ ಬಂದಿರೋದು ಈ ನಿಗೂಢತೆ ಹಿಂದಿರುವ ಸತ್ಯವನ್ನ ಭೇದಿಸಲು. ಹಾಗಿದ್ರೆ ಈ ನಿಗೂಢ ವಿದ್ಯೆಯ ಹಿಂದಿನ ನಿಗೂಢವಾದರೂ ಏನು? ಈ ತರ ಹಲವಾರು ಕಾಯಿಲೆಗಳನ್ನ ಗುಣಪಡಿಸೋ ಅವ್ರ ದಿವ್ಯ ದೃಷ್ಟಿ ಸಿಕ್ಕಿದಾದ್ರು ಎಲ್ಲಿಂದ? ಅಯ್ಯ ಸ್ವಾಮಿಗಳು ಒಬ್ಬರು ಸಾಮಾನ್ಯ ಸ್ವಾಮಿಯಲ್ಲ, ಅವರು ದೈವಾನುಗ್ರಹ ಪಡೆದಿದ್ದಾರೆ. ಅವರಲ್ಲಿರುವ ವಿಶಿಷ್ಟ ಶಕ್ತಿಯು ಹೇಗೆ ಸಿದ್ಧಿಸಿತು ಎಂಬ ಕುತೂಹಲವಿದ್ದರೆ ನಾವು ಅವರ ಬಾಲ್ಯಕ್ಕೆ ಒಮ್ಮೆ ಭೇಟಿ ನೀಡಬೇಕು. ನಾನು 1944ರಲ್ಲಿ ಹುಟ್ಟಿದ್ದು. ಅಪ್ಪನ ಹೆಸರು ಶಿವರಾಮನ್, ತಾಯಿ ಹೆಸರು ಪರಮೇಶ್ವರಿ. ಅವರು ಬಾಲಕರಾಗಿದ್ದಾಗ ಒಂದು ವಿಚಿತ್ರ ಕನಸು ಬೀಳ್ತಿತ್ತು. ಒಂದು ನಿರ್ಜನ ಪ್ರದೇಶದಲ್ಲಿ 4 ಕೊಂಬೆಗಳುಳ್ಳ ಒಂಟಿ ಮರ. ಅವುಗಳಲ್ಲಿ ಒಂದು ಕೊಂಬೆಗೆ ಉಯ್ಯಾಲೆಯನ್ನ ಕಟ್ಟಲಾಗಿದೆ. ಆ ಉಯ್ಯಾಲೆಯ ಮೇಲೆ ಒಂದು ದೇವಿ ತೂಗುತ್ತಿದ್ದಾಳೆ. ಪ್ರತಿ ಬಾರಿ ತೂಗಿದಾಗಲೂ ಆ ದೇವಿ ಅಯ್ಯ ಸ್ವಾಮಿಯವರ ಮುಖಕ್ಕೆ ತೀರಾ ಹತ್ತಿರವಾಗ್ತಿದ್ದಾಳೆ. ಅದು ಸರ್ರನ್ನು வந்து எனக்கு விவரம் புரியாத காலத்துல ಇದೆ. ಈ ಕನಸು ನನಗೆ ಚಿಕ್ಕ ವಯಸ್ಸಿನಲ್ಲಿ ಬಿದ್ದ ಕಾರಣ ನನಗೆ ಆ ಕನಸಿನ ಅರ್ಥ ತಿಳ್ಕೊಳ್ಳುವಷ್ಟು ಬುದ್ಧಿಶಕ್ತಿ ಇರಲಿಲ್ಲ. ಅಲ್ಲೇ ಆಡ್ತಿದ್ದ ದೇವಿ ಹಾಗೆ ನನ್ನ ಮುಂದೆ ಬಂದು ನಿಲ್ಲೋ ಥರ ಆಗ್ತಿತ್ತು. ಆಗ ನಾನು ಹೆದರಿ ನನ್ನ ಹೊತ್ತಿಗೆ ಒಳಗಡೆ ಸೇರ್ಕೋತಿದ್ದೆ. ಕೆಲವು ಬಾರಿ ಹಾಸಿಗೆ ಮೇಲೆ ಮೂತ್ರ ವಿಸರ್ಜನೆ ಕೂಡ ಮಾಡ್ಕೊಂಡಿದ್ದೀನಿ. படுக்கையிலே அதுக்கு பயந்துக்கிட்டே 7 வருஷம் வரைக்கும் படுக்கையிலே மூத்திரம் கழிக்கிறது, வெளியே போகிறதே இல்லை. உண்மை நல்லா இருந்தா ಅಯ್ಯ ಸ್ವಾಮಿಗಳ ಜೀವನವನ್ನೇ ಬದಲಾಯಿಸಿದ ಆ ಅನುಭವವಾದರೂ ಏನು? ಇದನ್ನು ಅರಿಯಬೇಕಾದರೆ ನೀವು ಅವರ ಜೀವನದಲ್ಲಿ ನಡೆದ ಒಂದು ವಿಚಿತ್ರ ಘಟನೆಯ ಬಗ್ಗೆ ಕೇಳಲೇಬೇಕು. 1972ರಲ್ಲಿ ನಾನು ಗಡಿ ಕಾಯೋ ಯೋಧನಾಗಿದ್ದೆ. ನಾನು ಹಿಮಾಲಯದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ. ಒಮ್ಮೆ ಹೀಗೆ ಹಿಮಾಲಯವನ್ನು ಹತ್ತುವಾಗ ನನ್ನ ನರಗಳೆಲ್ಲ ಸೆಟದಂತಾಗಿ
ನಿಲ್ಲಲಾಗದೆ ಒಮ್ಮೆಲೆ ಕುಸಿದು ಬಿದ್ದೆ. ಜೋಲ ಬಿಟ್ಟು ಜೋಲ ಎಲ್ಲದೆಡೆ ಅಪ್ಪಡೇ ಕಾವಂತ. ಹೀಗೆ ಅವರು ಮೂರ್ಛೆ ಹೋದಾಗ ಯಾವುದೋ ಒಂದು ದೈವಿಕ ಶಕ್ತಿ ಅವರನ್ನ ಇದ್ದ ಸ್ಥಳದಿಂದ ಮೇಲೆ ಎತ್ತಿದ ಅನುಭವವಾಗುತ್ತೆ. ಈ ಘಟನೆಯ ನಂತರ ಅಯ್ಯ ಸ್ವಾಮಿಗಳು ತಮ್ಮ ಕೆಲಸಕ್ಕೆ ನಿವೃತ್ತಿ ತಗೊಂಡು ತಮ್ಮ ಊರಿಗೆ ಮರಳಿ ತಮ್ಮದೇ ಉಳಿತಾಯದ ಹಣದಿಂದ ಒಂದು ದೇವಿಯ ದೇವಾಲಯವನ್ನ ಸ್ಥಾಪಿಸಿದ್ರು. ಈ ದೇವಿಯಿಂದನೇ ವೈದ್ಯರಿಗೆ ದಿವ್ಯ ದೃಷ್ಟಿ ಸಿಕ್ಕಿರೋದು. ಎಷ್ಟೋ ಅನ್ಕ್ಯೂರಬಲ್ ಡಿಸೀಸಸ್, ಕ್ಯಾನ್ಸರ್, ಏಡ್ಸ್ ರೋಗಗಳಿರುವಂಥ ಪೇಷಂಟ್ಸ್ ಇಲ್ಲಿ ಬಂದು ಹೀಗೆ ಒಂದೊಂದು ತೊಂದರೆಗೆ ಬೇರೆ ಬೇರೆ ರೀತಿ ಬಣ್ಣಗಳು ಗೋಚರವಾಗುತ್ತೆ. ನಾನು ಆ ತೊಂದರೆಗಳನ್ನ ನಿವಾರಿಸ್ತೀನಿ. ரிலீஸ் பண்ணால் அவன் பாடியை ஓகே பண்ணலாம், இல்லைன்னா முடியாது. எப்படிங்க? அப்போ பிளாக் பாயிண்ட் எனக்கு ஷோல்டர்ல அடிபட்டுச்சு. சரி, அது அப்பப்போ பெயின் வருது. எடுத்துருவோம். அது என்ன டிஸ்லோகேட் ஆயிருக்கு. ಡಿಸ್ಲೊಕೇಟ್ கிடையாது, ಜವ್வும் கிழியல. ಶರತ್ಗೆ ಬಹಳ ದಿನಗಳಿಂದ ಭುಜದ ನೋವಿನ ಸಮಸ್ಯೆ ಕಾಡ್ತಿತ್ತು. ಆ ದಿವ್ಯ ದೃಷ್ಟಿಯ ಶಕ್ತಿಯನ್ನ ಖುದ್ದಾಗಿ ಅನುಭವಿಸಿ ನಮ್ಮ ಸಮಸ್ಯೆಯನ್ನ ನಿವಾರಿಸಿಕೊಳ್ಳುವ ಉದ್ದೇಶ ಪುಣ್ಯದ ಕೆಲಸ. ಇವರಿಂದಾಗಿ ಎಷ್ಟೊಂದು ಜನ ಆರೋಗ್ಯವಂತರಾಗಿದ್ದಾರೆ. ಇವ್ರಿಗೀಗ 75 ವರ್ಷ. ಇವ್ರು ಬದುಕಿರೋ ತನಕ ಜನರಿಗೆ ಹೀಗೆ ಸೇವೆ ಮಾಡ್ತಿರ್ಲಿ ಅಂತ ನಾನಿಲ್ಲಿಂದ ಹೊರಡ್ತಾ ಇದ್ದೀನಿ. ವಿಭಿನ್ನತೆ ಮತ್ತು ವೈಶಿಷ್ಟ್ಯಗಳ ಅವತಾರವೇ ಆಗಿರುವ ಈ ಸೃಷ್ಟಿಯಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ನೋಟದಿಂದ ರೋಗವಾಸಿಯಾಗುತ್ತೆ. ಇಲ್ಲಿ ಸಮಾಧಿಯು ಉಸಿರಾಡುತ್ತೆ. ಹೌದು, ಸಮಾಧಿ ಉಸಿರಾಡುತ್ತೆ. ನಮ್ಮ ಮುಂದಿನ ಪಯಣ ಒಂದು ವಿಶಿಷ್ಟ ದರ್ಗಾಗೆ. ಅಲ್ಲಿದೆ ಒಂದು ಉಸಿರಾಡುವ ಸಮಾಧಿ. ಇಸ್ಲಾಂ ಧರ್ಮದಲ್ಲಿ ಅನೇಕ ನೀತಿ ನಿಯಮಗಳಿದೆ. ಅದನ್ನ ಅವರು ಸ್ಟ್ರಿಕ್ಟ್ ಆಗಿ ಫಾಲೋ ಸಹ ಮಾಡ್ತಾರೆ. ಈ ಧರ್ಮದಲ್ಲಿ ಸಮಾಧಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಇವತ್ತಿನ ಎಪಿಸೋಡ್ ಕೂಡ ತಮಿಳುನಾಡಲ್ಲಿರುವಂತ ವೀರ್ ಶಾ ಒಳಿವುಳ್ಳ ದರ್ಗಾದಲ್ಲಿ ಒಂದು ಸಮಾಧಿ ಈಗಲೂ ಉಸಿರಾಡ್ತಾ ಇದೆ.
ದರ್ಗಾ ಎಂದರೆ ಸೂಫಿ ಇಸ್ಲಾಮಿಕ್ ದೇಗುಲ. ಇದನ್ನ ಸೂಫಿ ಸಂತರ ಸಮಾಧಿಯ ಮೇಲೆ ನಿರ್ಮಿಸಲಾಗುತ್ತೆ. ಭಾರತದಲ್ಲಿ ದರ್ಗಾ ಎಂದರೆ ಜನರಲ್ಲಿ ತುಂಬಾ ನಂಬಿಕೆ. ತಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ಕಾರಣಕ್ಕೆ ಇದು ಜನಪ್ರಿಯ ಕೂಡ ಹೌದು. ಆದ್ದರಿಂದಲೇ ಇದು ಮುಸ್ಲಿಂ ದೇಗುಲವಾದರೂ ಇತರೆ ಧರ್ಮಗಳ ಜನರು ಕೂಡ ದರ್ಗಾಕ್ಕೆ ಭೇಟಿ ನೀಡ್ತಾರೆ ಹಾಗೂ ಇದರಲ್ಲಿ ನಂಬಿಕೆ ಇಡ್ತಾರೆ. ಪ್ರಾರಂಭದಲ್ಲಿ ದರ್ಗಾವನ್ನ ಸಾವಿನ ಗೌರವ ಸೂಚಕವಾಗಿ ಕಟ್ಟಲಾಗ್ತಿತ್ತು. ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ದರ್ಗಾಗಳು ಪೂಜಾ ಸ್ಥಳವಾಗಿ ಬದಲಾಯಿತು. ಆದರೆ ಇಂದು ನಾವು ಭೇಟಿ ನೀಡಲಿರುವ ದರ್ಗಾ ಬರೀ ಪೂಜೆಗೆ ಸೀಮಿತವಾಗಿದ್ದಲ್ಲ. ಇದು ಉಸಿರಾಡು ಸಮಾಧಿ ಇರೋ ಒಂದು ವಿಶಿಷ್ಟ ದರ್ಗಾ. ನಾನೀಗ ತಿರ್ಚಿಯಿಂದ 25 ಕಿಲೋಮೀಟರ್ ದೂರದಲ್ಲಿರೋ ಕಿರಾನೂರ್ಗೆ ಹೋಗ್ತಾ ಇದ್ದೀನಿ. ಸಂಜೆ ಆಯಿತು, ಮಳೆ ಬರ್ತಿದೆ. ಸಂಜೆ ಆದಮೇಲೆ ನಾನು ಹೇಳಿದಂಥ ದರ್ಗಾಗೆ ಜನರು ಬರೋದು. ಬನ್ನಿ ನಾವು ಹೋಗಿ ನೋಡೋಣ. ಈ ದರ್ಗಾ ನಡುರಾತ್ರಿಯಲ್ಲಿ ಮಾತ್ರ ಯಾಕೆ ಎಚ್ಚರವಾಗುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಜನರು ಈ ದರ್ಗಾಕ್ಕೆ ಮಧ್ಯರಾತ್ರಿಯೇ ಯಾಕೆ ಹೋಗ್ತಾರೆ? ಇದಕ್ಕೆ ಉತ್ತರ ರಾತ್ರಿ ಸರಿಯಾಗಿ 12 ಗಂಟೆಗೆ ಈ ದರ್ಗಾ ಉಸಿರಾಡೋಕೆ ಶುರು ಮಾಡುತ್ತೆ. ನಾನಾಗ್ಲೇ ಹೇಳಿದಾಗೆ ದರ್ಗಾ ರೀಚ್ ಆಗೋಷ್ಟರಲ್ಲಿ ಕತ್ಲಾಯ್ತು. ಇನ್ನೇನು ಸ್ವಲ್ಪ ದೂರದಲ್ಲೇ ದರ್ಗಾ ಕಾಣಿಸ್ತಿದೆ. ಬನ್ನಿ ಹೋಗೋಣ. ನಾವು ರಾತ್ರಿ 10 ಗಂಟೆಗೆಲ್ಲ ದರ್ಗಾವನ್ನ ತಲುಪಿದ್ವಿ. ಇನ್ನು ಕೇವಲ 2 ಗಂಟೆಗಳು ನಾವು ಉಸಿರಾಡುವ ದರ್ಗಾವನ್ನ ಪ್ರತ್ಯಕ್ಷವಾಗಿ ನೋಡಲಿದ್ದೇವೆ. ಇದೆ ನಾನು ನಿಮ್ಗೆ ಹೇಳಿದಂತ ಬೀರ್ಷಾ ಒಳಿವುಳ್ಳ ದರ್ಗಾ. ಸಾಕಷ್ಟು ಜನ ಸೇರಿಯಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಬನ್ನಿ ಆ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ದರ್ಗಾದ ಒಳಗೆ ಪ್ರವೇಶ ಮಾಡ್ತಿದ್ದ ಹಾಗೆ ನಮ್ಮ ಕಣ್ಣಿಗೆ ಮೊದಲು ಬಿದ್ದಿದ್ದು 60ರ ಆಸುಪಾಸಿನ ಒಬ್ಬ ಮಹಿಳೆ. ಆಕೆ ವಿಚಿತ್ರವಾಗಿ ಕೂಗ್ತಾ ಇದ್ಲು. ಆ ಕ್ಷಣದಲ್ಲಿ ಅವಳು ಅವಳಾಗಿರ್ಲಿಲ್ಲ. ನನ್ಗೇನಾಗಿದೆ ನಂಗಂತೂ ಗೊತ್ತಿಲ್ಲ. ಕೆಲವರು ನನ್ನ ಮೈಗೆ ಯಾವುದೋ ಆತ್ಮ ಸೇರ್ಕೊಂಡಿದೆ ಅಂತಾರೆ. ಇನ್ನು ಕೆಲವರು ನನಗೇನೋ ಮನೋರೋಗ ಇದೆ ಅಂತಾರೆ. ನನಗ್ಯಾವುದು ಅರ್ಥ ಆಗ್ತಿಲ್ಲ. ಆದ್ರೆ ಒಂದಂತೂ ನಿಜ, ನಾನು ಈ ದರ್ಗಕ್ಕೆ ಬಂದ್ರೆ ನನ್ನಲ್ಲಿ ಒಂದು ಸುಧಾರಣೆ ಕಾಣುತ್ತೆ. ಇಲ್ಲ ಅಂದ್ರೆ ನನ್ನಿಂದ ನನ್ನ ಕುಟುಂಬಕ್ಕೆ ತುಂಬಾ ತೊಂದರೆ ಆಗುತ್ತೆ. ಕೆಲವು ವಿಷಯಗಳೇ ಹಾಗಲ್ವಾ, ಅವು ಮಾನವನ ಬುದ್ಧಿಮತ್ತೆಯನ್ನ ಮೀರುತ್ತವೆ. ಯಾವ ದಿಕ್ಕಿನಿಂದಲೂ ತನ್ನ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಕೊನೆಗೆ ಮನುಷ್ಯ ಕೋರುವುದು ದೈವ ಸಹಾಯವೇ. ದೈವತ್ವವೇ ಪ್ರಶ್ನೆಗೆ ಉತ್ತರವಾಗಿರದಿದ್ರೂ ಅದು ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಿಸುತ್ತೆ. ಹಾಗೆಯೇ ಈ ದರ್ಗಾ ಕೂಡ ಭಕ್ತರ ರಕ್ಷಕನಾಗಿದೆ. ಈಗ ನಾವು ದರ್ಗಾದಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಕೆಲವು ಸಾಮಗ್ರಿಗಳನ್ನ ಖರೀದಿಸೋಣ. ಬನ್ನಿ. ಪೂಜಾ ಸಾಮಾನು ಕೊಡೋಣ. ಈ ದರ್ಗಾದಲ್ಲಿ ಪೂಜೆಯ ರೀತಿ ನೀತಿಗಳು ತುಂಬಾ ವ್ಯತ್ಯಾಸವಾಗಿದೆ. ಅದಕ್ಕೆ ಅಂತ ನಾನು ಅಗರಬತ್ತಿ, ಸಾಮ್ರಾಣಿ, ಬೆಲ್ಲದ ಪುಡಿ, ಹೂವನ್ನ ತಗೊಂಡಿದ್ದಾಯ್ತು. ಬನ್ನಿ ಹೋಗಿ ಪ್ರಾರ್ಥನೆ ಮಾಡಿ ಅರ್ಪಿಸೋಣ. ಪೂಜೆ ಮಾಡೋದಕ್ಕೂ ಇಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಮೊದಲು ನಾವು ಧೂಪವನ್ನ ಹಚ್ಚಬೇಕು. ನಂತರ ಸೂಫಿ ಸಂತರ ಸಮಾಧಿಗೆ ಹೂಗಳನ್ನ ಅರ್ಪಿಸಬೇಕು. ಆನಂತರ ಸಾಮ್ರಾಣಿಯನ್ನು ಉರಿಸಬೇಕು.
ಪ್ರಾರ್ಥನೆ ಮಾಡಿದಾದ್ಮೇಲೆ ಇಲ್ಲಿನ ಜನಕ್ಕೆ ಸಿಹಿ ಹಂಚಬೇಕು. ಸಮಯ 10:45 ಈ ಕ್ಷಣದಿಂದ ಕೇವಲ 1:15 ದರ್ಗಾ ಉಸಿರಾಡಲು ಶುರು ಮಾಡುತ್ತೆ. ಇದೆ ಫಾತಿಮಾ ಸಮಾಧಿ. ಇಲ್ಲಿ ಇಷ್ಟೊಂದು ಜನ ಏನಕ್ಕೆ ಸೇರಿಯಾರು ಗೊತ್ತಾ? ಈ ಸಮಾಧಿ ಈಗಲೂ ಉಸಿರಾಡುತ್ತೆ. ಅದನ್ನ ನೋಡೋಕ್ಕೆ ಅಂತಾನೆ ಇಷ್ಟೊಂದು ಜನ ಸೇರಿರೋದು. ಇವತ್ತು ರಾತ್ರಿ ನಾನು ಇಲ್ಲಿದ್ದು ಅದನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಇದೇ ಫಾತಿಮಾ ದರ್ಗಾ, ಇದೇ ಉಸಿರಾಡುವ ಸಮಾಧಿ. ಎಲ್ಲಾ ಜನರು ಈ ಪವಾಡವನ್ನ ನೋಡೋಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಪವಾಡ ಬಯಲಾಗಲು ಗಡಿಯಾರದ ಮುಳ್ಳು 12 ತಲುಪಬೇಕು. ಆದರೆ ಈ ಫಾತಿಮಾ ಅಂದ್ರೆ ಯಾರು? ಮಾತೆ ಫಾತಿಮಾ ಸಮಾಧಿ ಉಸಿರಾಡಲು ಕಾರಣವೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ನಾವು ಈ ದರ್ಗಾದಲ್ಲಿ 20 ವರ್ಷಗಳಿಂದ ಪೀರ್ ಆಗಿ ಕೆಲಸ ಮಾಡ್ತಿರೋ ಅಬ್ದುಲ್ ರಹಮಾನ್ ಅವರನ್ನ ಭೇಟಿಯಾದ್ವಿ. ಸುಮಾರು ಒಂದು 600 ವರ್ಷದ ಹಿಂದೆ ಅರಬ್ನಿಂದ ಸೂಫಿ ಸಂತರ ಗುಂಪೊಂದು ಭಾರತಕ್ಕೆ ಬರುತ್ತೆ. ಬಂದು ಗುಂಪು ಇಸ್ಲಾಂ ಧರ್ಮದ ಶಾಂತಿ ಮಂತ್ರವನ್ನು ತಿಳಿಸಲು ಭಾರತದ ಬೇರೆ ಬೇರೆ ಜಾಗಕ್ಕೆ ಹೊರಡ್ತಾರೆ. ಹೀಗೆ ತಮಿಳುನಾಡು ಕೂಡ ಒಂದು ಸೂಫಿ ಸಂತರ ಗುಂಪೊಂದು ಬರುತ್ತೆ. ಬಂದವರು ಇಸ್ಲಾಂ ಧರ್ಮದ ಶಾಂತಿ ಮಂತ್ರವನ್ನ ತಿಳಿ ಹೇಳ್ತಾರೆ. ತದನಂತರ ಅವ್ರು ತೀರ್ಕೊಂಡ್ಮೇಲೆ ಅವ್ರ ದರ್ಗಾವನ್ನ ಇಲ್ಲಿ ನಿರ್ಮಿಸಲಾಯಿತು. ಈ ಸ್ಥಳಕ್ಕೆ ಭೇಟಿ ನೀಡಿದ ಸೂಫಿ ಸಂತರು ಸಾಮಾನ್ಯ ಸಂತರಾಗಿರಲಿಲ್ಲ. ಅವರು ಇಸ್ಲಾಂ ಧರ್ಮದ ಸ್ಥಾಪಕರಾದ ಪ್ರವಾದಿ ಮೊಹಮ್ಮದ್ ಅವರ ಮಾರ್ಗದಲ್ಲಿ ಬೆಳೆದ ಸಂತರಾಗಿದ್ರು. ಈ ದರ್ಗಾದಲ್ಲಿ ಒಟ್ಟು 4 ಸಮಾಧಿಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಫಾತಿಮಾ ಸಮಾಧಿ. ಇಲ್ಲಿ ಫಾತಿಮಾ ಸಮಾಧಿ ಅಷ್ಟೇ ಅಲ್ಲ, ಅದು ಬಿಟ್ಟು ಇನ್ನ 2 ಸಮಾಧಿಗಳು ಉಸಿರಾಡ್ತಿದೆ ಅಂತ ಇಲ್ಲಿರೋರು ಹೇಳ್ತಿದ್ದಾರೆ. ಈ 4 ಸಮಾಧಿಯಲ್ಲಿ ಮುಖ್ಯವಾದುದು ಫಾತಿಮಾ ಸಮಾಧಿ. ಈ ಫಾತಿಮಾ ಹಾಗೂ ಉಳಿದ ಸಂತರಿಗೇನಾದ್ರೂ ಸಂಬಂಧವಿತ್ತ? ಈ ಉಸಿರಾಡುವ ಸಮಾಧಿ ಹಿಂದಿರುವ ಕಾರಣವಾದರೂ ಏನು? ಮಾತೆ ಫಾತಿಮಾ ಮದೀನಾದ ರಾಜನಾದ ಸುಲ್ತಾನ್ ಸೈಯದ್ ಇಬ್ರಾಹಿಂನ ಹೆಂಡತಿಯಾಗಿದ್ಲು. ಚಿಕ್ಕ ವಯಸ್ಸಿಂದಲೂ ಫಾತಿಮಾಳಿಗೆ ಅಲ್ಲಾ ಅಂದ್ರೆ ತುಂಬಾ ಭಯ ಭಕ್ತಿ. ಇವಳು ಇಸ್ಲಾಂ ಧರ್ಮದ ಕಟ್ಟ ಅನುನಾಯಿಯಾಗಿದ್ಲು. ಇವಳಿಗೆ 2 ಮಕ್ಕಳು. ಪ್ರವಾದಿ ಮೊಹಮ್ಮದ್ ಅವರ ಆಜ್ಞೆಯ ಮೇರೆಗೆ ಫಾತಿಮಾಳ ಗಂಡ ಸುಲ್ತಾನ್ ಸೈಯದ್ ಇಬ್ರಾಹಿಂ ಇಸ್ಲಾಂ ಧರ್ಮದ ಸಂದೇಶವನ್ನು ಬೋಧಿಸಲು ಭಾರತಕ್ಕೆ ಬಂದ. ಆಗ ಫಾತಿಮಾಳು ಕೂಡ ಇಸ್ಲಾಂ ಧರ್ಮದ ಮೇಲಿನ ಪ್ರೀತಿಯಿಂದ ತನ್ನ 2 ಮಕ್ಕಳನ್ನ ಕರ್ಕೊಂಡು ಪತಿ ಜೊತೆ ತಮಿಳುನಾಡಿಗೆ ಬಂದ್ಲು. ಶಾಂತಿಯ ಸಂದೇಶವನ್ನು ಎಲ್ಲೆಡೆ ಹರಡುವ ಸಲುವಾಗಿ ರಾಜ ವೈಭೋಗವನ್ನು ತೊರೆದು ಬಂದ ಆ ಸೂಫಿ ಸಂತರ ದರ್ಗಾವೇ ಇದಾಗಿದೆ. ಮೊದಲು ಈ ದರ್ಗಾ ತುಂಬಾ ಚಿಕ್ಕದಾಗಿತ್ತು. 1980ರಲ್ಲಿ ಇಲ್ಲೊಂದು ಪವಾಡ ನಡೀತು. ಇದ್ದಕ್ಕಿದ್ದಾಗೆ ಒಂದು ರಾತ್ರಿ ಫಾತಿಮಾ ಸಮಾಧಿ ಉಸಿರಾಡಕ್ಕೆ ಶುರು ಮಾಡಿತು. ಆಗ್ನಿಂದ ಇಲ್ಲಿಗೆ ಜನ ತುಂಬಾ ಬರ್ತಾ ಇದ್ದಾರೆ. ಹೀಗೆ ಕಳೆದ 20 ವರ್ಷಗಳಿಂದ ಜನರ ಸಂಕಷ್ಟಗಳಿಗೆ ತನ್ನ ಉಸಿರಿನ ಮೂಲಕ ಜನರ ನೆಮ್ಮದಿಯ ನಿಟ್ಟುಸಿರಿಗೆ ಕಾರಣವಾಗಿದೆ ಈ ಉಸಿರಾಡುವ ದರ್ಗಾ. ಈಗ ಸಮಯ ಸರಿಯಾಗಿ 11:30. ಇನ್ನು ಸರಿಯಾಗಿ ಅರ್ಧ ಗಂಟೆಗೆ ಉಸಿರಾಡುತ್ತೆ ಈ ಉಸಿರಾಡುವ ದರ್ಗಾ. ಈಗ ನಾವಿರೋದು ಮಾತೆ ಫಾತಿಮಾ ಅವರ ದರ್ಗಾದಲ್ಲಿ. ಈಗ ಸಮಯ 11:30. ಇಲ್ಲಿನ ಪ್ರತೀತಿಯ ಪ್ರಕಾರ ಇನ್ನು ಸರಿಯಾಗಿ ಅರ್ಧ ಗಂಟೆಗೆ, ಅಂದರೆ ರಾತ್ರಿ 12ಕ್ಕೆ ಸರಿಯಾಗಿ ಈ ದರ್ಗಾ ಉಸಿರಾಡುವ
ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದಾರೆ. ಒಬ್ಬರು ಓಡಾಡ್ತಾ ಇದ್ದಾರೆ, ಒಬ್ಬರು ಕಿರ್ಚಾಡ್ತಾ ಇದ್ದಾರೆ, ಒಬ್ಬರು ಕೂತ್ಕೊಂಡು ಫಾತಿಮಾ ಫಾತಿಮಾ ಅಂತ ಕೂಗ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ದೆವ್ವ ಹಿಡಿದಿದೆ. ಹೌದು, ನಾವು ಹೆಜ್ಜೆ ಇಟ್ಟಾಗ ಮೊದಲು ಕಂಡಿದ ದೃಶ್ಯನೇ ಯಾವುದೋ ಆತ್ಮ ಪರಕಾಯ ಪ್ರವೇಶಗೊಂಡು ಚೀರುತ್ತಿರುವ ಒಬ್ಬ ಮಹಿಳೆ. ಇವಳ ಥರ ಎಷ್ಟೋ ಜನ ಈ ರೀತಿ ತೊಂದರೆಯಿಂದ ಬಳಲ್ತಿರೋದನ್ನ ನಾವು ಇಲ್ಲಿ ನೋಡಬಹುದು. ಆದ್ರೆ ಇವರೆಲ್ಲ ಇಲ್ಲಿಗೆ ಹೇಗ್ ಬಂದ್ರು ಅಂತ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಬೆಚ್ಚ ಬೀಳ್ತೀರಾ. ಇಲ್ಲಿ ಬಂದು ದೆವ್ವ ಭೂತಗಳಿಂದ ಬಿಡುಗಡೆ ಆಗ್ಬೋದು. ಆದರೆ ಅವ್ರು ಇಲ್ಲಿ ಬರಬೇಕು ಅಂದರೆ ಅವರೇ ಬರೋಕ್ಕೆ ಸಾಧ್ಯ ಇಲ್ಲ. ಫಾತಿಮಾ ಅಮ್ಮ ಆಜ್ಞೆ ಕೊಟ್ಟರೆ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ. ನನ್ನ ಕನಸಿನಲ್ಲಿ ಯಾರೋ ಒಬ್ಳು ಮಹಿಳೆ ಬುರ್ಕಾ ತೊಟ್ಟು ಬರ್ತಿದ್ಲು. ಮೊದಲು ನಾನು ಆ ಕನಸು ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ನಂಗೆ ಗೊತ್ತಾಗಿದ್ದು ಏನಂದರೆ ನನ್ನ ಕನಸಿನಲ್ಲಿ ಫಾತಿಮಾ ಮಾತೆ ಬರ್ತಿದ್ಲು ಅಂತ. ಈ ರೀತಿ ದುಷ್ಟ ಆತ್ಮಗಳಿಂದ ತೊಂದರೆ ಅನುಭವಿಸ್ತಿರೋ ವ್ಯಕ್ತಿಗಳನ್ನ ಗುಣಪಡಿಸೋಕೆ ಇಲ್ಲಿರುವ ಪೀರರು ವಿಶಿಷ್ಟ ಪೂಜೆಗಳನ್ನ ಮಾಡಿ ಯಂತ್ರಗಳನ್ನ ತಯಾರಿಸ್ತಾರೆ. ಈ ಯಂತ್ರ ತಯಾರಿಕೆಯನ್ನ ಆ ಉಸಿರಾಡುವ ದರ್ಗಾದ ಮುಂದೆಯೇ ಮಾಡಲಾಗುತ್ತೆ. ಈ ವಿಶಿಷ್ಟ ಪೂಜೆ ಮಾಡೋಕೆ ಮೊದಲು ಪೀರರು ಅರಬ್ಬಿ ಮಂತ್ರಗಳನ್ನು ಪಠಿಸುವ ಮೂಲಕ ನಿಂಬೆಹಣ್ಣು ಅಥವಾ ಒಂದು ನಾಣ್ಯವನ್ನ ಮಂತ್ರಿಸ್ತಾರೆ. ಮಂತ್ರಿಸಿದ ವಸ್ತುವನ್ನ ಒಂದು ಹಸಿರು ಬಟ್ಟೆಗೆ ಗಂಟು ಹಾಕಿ ಅದನ್ನು ತೊಂದರೆಗೊಳಗಾಗಿರುವ ವ್ಯಕ್ತಿಯ ಕೈಗೆ ಕಟ್ತಾರೆ. ಇಲ್ಲಿಗೆ ಬರೋರೆಲ್ಲ ಪ್ರೇತಾತ್ಮಗಳಿಂದ ತೊಂದರೆಗೊಳಗಾದವ್ರೆ. ಒಂದು ಬಾರಿ ಮಂತ್ರಿಸಿ ಯಂತ್ರ ಕಟ್ಟಿದ ಮೇಲೆ ಅವ್ರಿಗೆ ಮತ್ತೆ ಪ್ರೇತಾತ್ಮದ ಕಾಟ ಇರಲ್ಲ. ಈ ಸಂಪೂರ್ಣ ಪ್ರಕ್ರಿಯೆಯನ್ನ ರಾತ್ರಿ ಸಮಯದಲ್ಲಿ ಮಾತೆ ಫಾತಿಮಾ ದರ್ಗಾದ ಮುಂದೆಯೇ ಮಾಡಲಾಗುತ್ತೆ. ಕಾರಣ, ಈ ಸಮಯದಲ್ಲಿ ಒಂದು ಪವಿತ್ರವಾದ ವಾತಾವರಣ ಸೃಷ್ಟಿಯಾಗಿ ದುಷ್ಟ ಆತ್ಮಗಳು ನಾಶವಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ನನಗೆ ಭೂತ ಹಿಡಿದಿದೆ ಅಂತ ಎಲ್ಲ ನನ್ನಿಂದ ದೂರ ಆಗಿದ್ರು. ಇವತ್ತು ಫಾತಿಮಾ ಮಾತೆ ಕೃಪೆಯಿಂದ ನಾನು ಸರಿ ಹೋಗಿದ್ದೀನಿ. ಫಾತಿಮಾ ಸಮಾಧಿಯ ಸುತ್ತ ವಿಚಿತ್ರ ರೀತಿಯಲ್ಲಿ ಎಣ್ಣೆ, ನೀರಿನ ಬಾಟ್ಲು, ನಿಂಬೆಹಣ್ಣು, ಹೂವನ್ನೆಲ್ಲ ಇಟ್ಟಿರ್ತಾರೆ. ಈ ರೀತಿ ಪದ್ಧತಿ ವರ್ಷಾನ್ಗಟ್ಲೆಯಿಂದ ನಡೀತಾ ಬರ್ತಾ ಇದೆ, ಈಗಲೂ ನಡೀತಾನೆ ಇದೆ. ಇಲ್ಲಿ ನೀವು ಕಾಣಬಹುದಾದ ಹಲವಾರು ನೀರಿನ ಬಾಟಲ್ಗಳು ಸುಮ್ಮನೆ ಇರಿಸಿಲ್ಲ. ಮಾತೆ ಫಾತಿಮಾ ಉಸಿರಾಡುವ ಸಮಯದಲ್ಲಿ ಈ ಸ್ಥಳದಲ್ಲಿ ಸಂಪೂರ್ಣವಾಗಿ ಪವಿತ್ರ ತರಂಗಗಳಿಂದ ತುಂಬಿ ಹೋಗುತ್ತೆ. ಆ ಪವಿತ್ರ ತರಂಗಗಳು ಎಷ್ಟು ಶಕ್ತಿಯುತವಾಗಿರುತ್ತೆ ಅಂದ್ರೆ ಆ ದರ್ಗಾದ ಬಳಿ ಇರಿಸಲಾಗುವ ಸಾಮಾನ್ಯ ನೀರಿನ ಬಾಟಲ್ಗಳು ಸಹ ತೀರ್ಥದ ಸ್ವರೂಪ ತೆಗೆದುಕೊಳ್ಳುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಈ ದರ್ಗಾದಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವಗಳಿಲ್ಲ. ಇವತ್ತು ಬಂದವರಲ್ಲಿ ಹೆಚ್ಚಾಗಿ ಹಿಂದೂಸೆ. ದೇವರಿಗೆ ಧರ್ಮವಿಲ್ಲ ಅಂತ ಗಾಂಧೀಜಿಯವರು ಹೇಳಿದಂತೆ ಇಲ್ಲಿ ಬರುವ ವ್ಯಕ್ತಿಗಳು ಯಾವುದೇ ಧರ್ಮದವರಾಗಿದ್ದರೂ ಅವರಿಗಿರುವ ತೊಂದರೆಗಳನ್ನ ಉಸಿರಾಡುವ ಸಮಾಧಿ ನಿವಾರಿಸುತ್ತೆ. ಯಾಕೆಂದ್ರೆ ಕಷ್ಟಗಳು ಮನುಷ್ಯನ ಜಾತಿ ನೋಡಿ ಬರುವಂಥದ್ದಲ್ಲ. 10 ವರ್ಷದ ಹಿಂದೆ ನನಗೊಬ್ಬ ಹಿಂದೂ ಸ್ನೇಹಿತ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ದ. ನಾನು ಇಲ್ಲಿಗೆ ಬಂದ ಮೇಲೆ ನನ್ನ ಎಷ್ಟೋ ಕಷ್ಟಗಳು ನಿವಾರಣೆ ಆಗಿದೆ. ಇವತ್ತು ನಾನು ನನ್ನ ಮಗುವಿನ ಮೊದಲನೇ ಮುಡಿ ಕೊಡಕ್ಕೆ ಬಂದಿದ್ದೀನಿ. ಈ ರೀತಿ ನಂಬಿಕೆ ಇಟ್ಟು ಬಂದ ಎಷ್ಟೋ ಜನರಿಗೆ ಈ ಉಸಿರಾಡುವ ದರ್ಗಾ ಅನುಗ್ರಹ ಮಾಡಿದೆ. ಅಷ್ಟೇ ಅಲ್ಲದೆ ವಿವಿಧ ಕಾಯಿಲೆಗಳಿಂದ ಬಳಲ್ತಿರೋ ಎಷ್ಟೋ ಜನರು ವಾರಗಳವರೆಗೆ ಈ ದರ್ಗಾದಲ್ಲೇ ಉಳಿದುಕೊಂಡಿದ್ದಾರೆ. ಆಧುನಿಕ ಔಷಧಿಗಳು ಗುಣಪಡಿಸಲಾಗದ ಎಷ್ಟೋ ಕಾಯಿಲೆಗಳಿಂದ ಗುಣಮುಖರಾಗಿದ್ದಾರೆ.
ನನ್ನ ಹೊಟ್ಟೆನಲ್ಲಿ ಒಂದು ವಿಚಿತ್ರ ತೊಂದರೆ ಇತ್ತು. ಏನೇ ಮಾಡಿದ್ರು ಎಲ್ಲೇ ತೋರಿಸಿದ್ರು ಏನು ಉಪಯೋಗ ಆಗಿರಲಿಲ್ಲ. ಇಲ್ಲಿಗೆ ಬಂದು ಒಂದು ವಾರ ಇದ್ದೆ ಅಷ್ಟೇ. ನಾನಿವಾಗ ಆರಾಮಾಗಿದ್ದೀನಿ. ಇಷ್ಟೆಲ್ಲ ಚಮತ್ಕಾರಕ್ಕೆ ಕಾರಣ ಇಲ್ಲಿರುವ ಉಸಿರಾಡುವ ದರ್ಗಾ. ಈ ದರ್ಗಾದ ಉಸಿರೇ ಸಂಕಷ್ಟ ಹೊತ್ತು ಇಲ್ಲಿಗೆ ಬರುವ ಜನರ ಉಸಿರಿಗೆ ಚೈತನ್ಯ ತುಂಬುತ್ತಿರೋ ಶಕ್ತಿ. ಈಗ ಇಂಥ ಒಂದು ಮಹಾನ್ ಶಕ್ತಿಯ ದರ್ಶನ ಪಡೆದುಕೊಳ್ಳೋ ಸುಸಮಯ ಈಗ ಬಂದಿದೆ. ಈಗ ಸಮಯ ಸರಿಯಾಗಿ 11:58. ಇನ್ನು ಕೇವಲ 2 ನಿಮಿಷಗಳಲ್ಲಿ ದರ್ಗಾ ಉಸಿರಾಡೋಕೆ ಪ್ರಾರಂಭಿಸುತ್ತೆ. ಈಗ ಎಲ್ಲರ ಕಣ್ಣು ಸಮಾಧಿ ಮೇಲೆ ಇದೆ. ದರ್ಗಾ ಉಸಿರಾಡೋದನ್ನ ಕಾಣೋಕೆ ಎಲ್ಲರೂ ಉಸಿರು ಬಿಗಿ ಹಿಡಿದು ಕಾದು ನಿಂತಿದ್ದಾರೆ. ನಾವು ಕೂಡ ಆ ಕ್ಷಣಕ್ಕಾಗಿಯೇ ಕಾತುರದಿಂದ ಕಾಯ್ತಾಗಿದ್ದೀವಿ. ಆಗ ಜೀವದ ಲವಲೇಶವೂ ಇರದಿದ್ದ ಸಮಾಧಿ ಏಕಾಏಕಿ ಬಹಳ ನೈಜತೆಯಿಂದ ಉಸಿರಾಡ್ತಿದೆ. ಇದು ನೋಡೋದಕ್ಕೆ ಎಷ್ಟು ನೈಜವಾಗಿದೆ ಅಂದ್ರೆ ನಮಗೆ ಒಂದು ಕ್ಷಣಕ್ಕೆ ಅದೊಂದು ಸಮಾಧಿ, ಅದರಲ್ಲಿ ಜೀವ ಇರೋಕೆ ಸಾಧ್ಯ ಇಲ್ಲ ಅನ್ನೋದೇ ಮರೆತು ಅಲ್ಲಿ ನಿಜವಾಗ್ಲೂ ಯಾರೋ ಮಲಗಿದ್ದಾರೇನೋ ಅನ್ನೋ ಭಾಸವಾಗುತ್ತೆ. ನಮಗೊತ್ತು, ಈ ಪವಾಡವನ್ನ ನೋಡಿದ ಮೇಲೂ ಸಹ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಕೊಂಡಿವೆ ಅಂತ. ಅಂಥ ಪ್ರಶ್ನೆಗಳು ನಮಗೂ ಕಾಡ್ತು. ಮೊದಲನೇದಾಗಿ, ಈ ಪವಾಡವನ್ನ ಇಲ್ಲಿನ ಜನರೇ ಸೇರ್ಕೊಂಡು ಸೃಷ್ಟಿ ಮಾಡ್ತಿದ್ದಾರಾ ಅನ್ನೋದು. ಆದರೆ ನಾವು ಗಮನಿಸಿದ ವಿಷಯ, ಆ ದರ್ಗಾಕ್ಕೆ ಯಾವುದೇ ಗೋಡೆಗಳೂ ಇಲ್ಲ. ಇದು ವರ್ಷಕ್ಕೆ 365 ದಿನಗಳು, ದಿನಕ್ಕೆ 24 ಗಂಟೆಯೂ ಕೂಡ ಸಾರ್ವಜನಿಕರಿಗೆ ತೆರೆದಿರುತ್ತೆ. ಹಾಗಾಗಿ ಇಲ್ಲಿ ಅಂಥ ಯಾವುದೇ ಮೋಸಕ್ಕೆ ಆಸ್ಪದ ಇರುವ ಸಾಧ್ಯತೆಗಳು ಕಂಡುಬರಲಿಲ್ಲ. ಇಷ್ಟೆಲ್ಲ ಕಣ್ಣಾರೆ ಕಂಡ ಮೇಲೆ ಇದೊಂದು ಪವಾಡವೇ ಸರಿ, ಇದು ಖಂಡಿತವಾಗಿಯೂ ಆ ಮಾತೆ ಫಾತಿಮಾಳ ಲೀಲೆ ಅಂತ ಮನಸ್ಸಿನಲ್ಲಿ ಭಕ್ತಿ ತುಂಬಿಕೊಂಡು ಪ್ರಾರ್ಥಿಸಿದ್ವಿ. ನಾನು ಈ ದರ್ಗಾದ ಮುಖ್ಯಸ್ಥರು ಅಬ್ದುಲ್ ರಹಮಾನ್ ಅವ್ರ ಜೊತೆ ಮಾತಾಡಿದೆ. ಅವರು ನಮ್ಮನೇಲಿ ಶಾಂತಿ ಸಿಗಲಿ, ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅನ್ನೋದಕ್ಕೋಸ್ಕರ ಈ ನಿಂಬೆಹಣ್ಣ ಮಂತ್ರಿಸ್ಕೊಟ್ರು. ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ನಮ್ಮ ಮನೆಗೆ ತೊಗೊಂಡೋಗಿ ಇದನ್ನು ಕಟ್ತೀನಿ. ಈಗ ಟೈಮು 3 ಗಂಟೆ. ಈಗಲೂ ಜನ ಕಾಯ್ತಾನೆ ಇದ್ದಾರೆ. ಎಷ್ಟೊಂದು ಜನ ಇವಾಗ ಬರೋಕ್ಕೆ ಶುರು ಆದರು. ಯಾಕೆಂದರೆ ಈ ಫಾತಿಮಾ ಅಮ್ಮನ ಹತ್ರ ಆಶೀರ್ವಾದ ಪಡೆಯೋಕ್ಕೋಸ್ಕರ. ಈ ಸಮಾಧಿ ಉಸಿರಾಡಿದ್ದಕ್ಕೆ ಕಣ್ಣಾರೆ ಕಂಡು ನಾನೇ ಸಾಕ್ಷಿಯಾಗಿದ್ದೀನಿ. ಆಶೀರ್ವಾದ ಪಡ್ಕೊಂಡೆ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ.